ಗುರುಜಿ, ಸಂಸ್ಕಾರಗಳ ವಿಭಾಗದಲ್ಲಿ ಇವತ್ತು ಕೊನೆಯದಾಗಿ ನಿಮ್ಮ ಮಾತೇನು? ಸಂಸ್ಕಾರದಲ್ಲೇ ಇವತ್ತಿನ ದಿವಸ ನಾವು ನೀವೆಲ್ಲ ಜೀವಂತವಾಗಿ ಬದುಕುವರೆಗೂ ಭಗವಂತನ ಕೃಪಾ ಕಟಾಕ್ಷದಲ್ಲಿ ಇರಬೇಕು ಅನ್ನೋದು ಅತ್ಯಗತ್ಯ. ಇನ್ನು ಮೇಲೆ ದಯವಿಟ್ಟು ಎಲ್ಲರೂ ಆದಷ್ಟು ಮಾತನ್ನು ಕಮ್ಮಿಯನ್ನು ಕೊಡಿ. ಆದಷ್ಟು ಗಂಡ ಹೆಂಡತಿರು ಜಗಳಾಡೋದಾಗಲಿ, ಮಕ್ಕಳ ಮುಂದೆ ಜಗಳಾಡೋದಾಗಲಿ, ಚಿಕ್ಕ ಮಕ್ಕಳಾದರೆ ಅಥವಾ ದೊಡ್ಡವರಾಗಿದ್ದ ಪಕ್ಷದಲ್ಲಿ ದೊಡ್ಡವರು ಚಿಕ್ಕವರು ಅಂತೆಲ್ಲ ಸೇರಿ ಕುಲಂಕುಗೆ ಮಾತಾಡಿ ತದನಂತರ ಜಗಳವಾಡಕ್ಕಂಥ ಅವಕಾಶವನ್ನು ಮಾಡಿಕೊಳ್ಳದೆ ಜೀವನವನ್ನು ಮುನ್ನಡೆಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ವಯಸ್ಸಾದವ್ರನ್ನ ಆದಷ್ಟು ಬೇಗ ಕರೆಸ್ಕೊಳ್ಳಿ ಅಂತ ನಾನು ಬೇರೆ ಬೇರೆ ಊರಿಗೆ ಬೇರೆ ಬೇರೆ ಜಿಲ್ಲೆಗೆ ಹೋದಾಗ ಹೇಳ್ತಾ ಇರ್ತೀನಿ. ಯಾಕೆಂದರೆ ಸಿಗೋದಿಲ್ಲ ಮತ್ತೆ ಸುಖ ಜೀವನ. ಹೋದ ಪಾಠ, ಹೋದ ಜನ, ಹೋದ ಸಮಯ ಮತ್ತೆ ವಾಪಸ್ ಬರಲ್ಲ. ಅದಕ್ಕೆ ಹೋಗೋಕ್ಕೆ ಮೊದಲು ನಂದಾಗಿಸ್ಕೊ ಅನ್ನೋ ರೀತಿ ನೀವು ಜೀವನವನ್ನು, ಆ ಸುಖ ಜೀವನವನ್ನು, 4 ದಿವಸದ ಸುಖವನ್ನು ನಿಮ್ಮ ಸ್ವಂತವಾಗಿರ್ತಕ್ಕಂಥ ಅಜ್ಜಿ, ತಾತ, ಮುತ್ತಾತ ಯಾರಾದರೂ ವೃದ್ಧಾಶ್ರಮಕ್ಕೆ ಹಾಕಿದಿರೋ ಅಥವಾ ನೀವೆಲ್ಲಾದರೂ ದೂರ ಬಂದ್ಬಿಟ್ಟಿದಿರೋ ಎಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಕೂತ್ಕೊಂಡು ಬಂದಿರತಕ್ಕಂಥ ಒಂದು ಸಮಯನ ಎದುರಿಸಿ ಜೀವನದಲ್ಲಿ ಸಂತೋಷವಾಗಿರಿ. ಬೆಳಗ್ಗೆ ಜಗಳ ಮಾಡ್ಕೊಳ್ಳಿ, ಸಾಯಂಕಾಲ ಸುಖವಾಗಿರಿ ಅಂತ ಈ ಮುಖಾಂತರ ಹೇಳ್ತಾ ನಿಮ್ಮ ಜೀವನ ಇದೇ ರೀತಿ ಅಂದು ಇಂದು ನಾಳೆ ಎಂದೆಂದೂ ನಡೀಬೇಕು. ನಾವು ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನ ಮುಖಾಂತರವಾಗಿ ಆಶ್ರಮದಲ್ಲಿ ಇರ್ತೀವಿ. ತಾವು ನೀವು ಇಂಥ ಒಂದು ಜೀವನ ನಡೆಸ್ಕೊಂಡು ಬಂದಿದ್ದು ಬಹಳ ಸಾರ್ಥಕತೆ. ಇನ್ನೊಂದು ಸಂಪ್ರದಾಯದಲ್ಲಿ ಇವತ್ತು ನಾವು ಮಾಡ್ತಕ್ಕಂಥ ಆ ಮಂಗಳವಾರ ಅಮಂಗಳವಾಗಿರ್ತಕ್ಕಂಥ ಕೆಲಸಗಳನ್ನ ದಯವಿಟ್ಟು ಮಾಡಬೇಡಿ. ಮಂಗಳಕರವಾಗಿರ್ತಕ್ಕಂಥ ವಿಚಾರಗಳನ್ನು ಯೋಚನೆ ಮಾಡ್ತಾ ಇರಿ. ಜೀವನದಲ್ಲಿ ಯಾವ ಕಾಲಕ್ಕೂ ನಿಮಗೋಸ್ಕರ ಬದುಕಬಾರ್ದು, ಜೀವನದಲ್ಲಿ ಎಲ್ಲರಿಗೋಸ್ಕರ ಬದುಕಬೇಕು. ನಿಮಗೋಸ್ಕರ ಭಗವಂತ ತಾನು ಬದುಕ್ತಾನೆ, ತಾನು ತನ್ನ ಜೀವನವನ್ನು ಕೊಡ್ತಾನೆ. ಆದರೆ ನೀವು ಮೇಲೆ ಇಟ್ಕೊಂಡ್ರೆ ನಂಬಿಕೆ ಅಪಾರವಾಗಿ ಇಟ್ಕೋಬೇಕು. ದೇವರನ್ನ ಕಂಡಿದ್ದೀವೋ ಕಾಣದಿಲ್ವೋ, ಆದರೆ ಅನುಭವ ಪಟ್ಟಾಗ ಮಾತ್ರ ಭಗವಂತ. ಫ್ಯಾನ್ ಹಾಕೊಂಡಾಗ ಗಾಳಿ ಬಂದಾಗ ಮಾತ್ರ ನಾನು ಗಾಳಿ ಬಂದಿದೆ, ಚೆನ್ನಾಗಿದೆ, ಸಂತೋಷ ಅಂತ ಹೇಳ್ಬೋದೇ ಹೊರತು ಫ್ಯಾನ್ ಕೆಳಗೆ ಗಾಳಿ ಕೂತ್ಕೊಂಡ್ರೆ ಹೇಗಿದೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಿಮ್ಮ ಅನುಭವ ನಿಮಗೆ, ಭಗವಂತನ ಕೃಪಾಕಟಾಕ್ಷ ನಿಮಗೆ. ಎಂದೆಂದು ಅನುಭವಿಸಿ ಆ ಭಗವಂತನ ಯಾವತ್ತೂ ಇದ್ದೇ ಇದ್ದಾನೆ ಈ ಸತ್ಯ ಮಾರ್ಗದಲ್ಲಿ. ಸೂರ್ಯ ಚಂದ್ರ ಇರೋವರೆಗೂ ಭಗವಂತ ಇದ್ದೇ ಇರ್ತಾನೆ. ಅದಕ್ಕೆ ಇವತ್ತಿನ ದಿವಸ ನಾವು ನೀವೇ ಇಂಥ ಒಂದು ವಿಶೇಷತೆ ಅಂದರೆ, ನಿನ್ನೆ ದಿವಸ ಚಿಲ್ಡ್ರನ್ಸ್ ಡೇ ಅಂತ ಹೇಳಿದ್ವಿ. ಇಂಥ ಒಂದು ಚಿಲ್ಡ್ರನ್ಸ್ ಡೇ ನಾವು ನೀವು ಆ ಮಕ್ಕಳಲ್ಲಿ ನೋಡ್ತಕ್ಕಂಥ ಮುಂದಿನ ಪೀಳಿಗೆಗಳು ಅಕಸ್ಮಾತ್ ಬದ ಪಕ್ಷದಲ್ಲಿ ಎಲ್ಲ ಚೆನ್ನಾಗಿರ್ಲಪ್ಪ, ಸಂತೋಷವಾಗಿರಲಿ. ಪುಟಾಣಿ ಗಿಡ ನೋಡಿದ್ರೆ, ಆ ಹೂಗಳು ನೋಡಿದ್ರೆ ಏನು ಆನಂದವಾಗುತ್ತೆ. ಅದೇ ರೀತಿ ಆ ಮಕ್ಕಳು ಕೂಡ ಹೂತದ ಇರ್ತಾರೆ. ಮುದ್ದವಾಗಿರ್ತಕ್ಕಂಥ ಪ್ರಾಣಿಗಳಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಪ್ರಕೃತಿಯ ಮುಖಾಂತರವಾಗಿ ಎಲ್ಲರನ್ನೂ ಪ್ರೀತಿ ವಾತ್ಸಲ್ಯದಿಂದ ನೋಡಬೇಕು. ಅದಕ್ಕೆ ಇಂಥ ಪ್ರೀತಿ ವಾತ್ಸಲ್ಯವನ್ನು ಸ್ಪ್ರೆಡ್ ಲವ್, ಸ್ಪ್ರೆಡ್ ಪೀಸ್ ಅಂತ ಇವರೆಲ್ಲ ಬಡ್ಕೊತಾರೆ. ಎಲ್ಲ ಸುಳ್ಳು. ನಾನು ಹೇಳ್ತೀನಿ ಕೇಳಿ, ನಿಜವಾಗ್ಲೂ ಆ ಥರ ಹೇಳ್ತಕ್ಕಂಥವ್ರು ಮಾಡೋದೇ ಇಲ್ಲ. ಅದಕ್ಕೆ ಯಾರು ಹೇಳ್ತಾನೋ ಅವ್ನು ಮಾಡಲ್ಲ, ನೀವು ಮಾಡಿ ತೋರಿಸ್ಬೇಕು ಅಂಥ ಒಂದು ಜೀವನ. ಪ್ರತಿಯೊಬ್ಬನು ನಮ್ಮ ಸಂಸ್ಕಾರ ಅಂದರೆ ಕಾರ್ಯಕ್ರಮ ನೋಡೇ ಮಾಡಬೇಕು ಅಂತಲ್ಲ, ಜೀವನದಲ್ಲಿ ಅವ್ರಿಗೆ ನೀವು ಕೆಟ್ಟದನ್ನು ತೋರಿಸ್ದಿದ್ದಾಗತ್ತೆ. ಪ್ರತಿಯೊಬ್ಬನು ಕರೆಂಟು ಉಳಿಸ್ದಂಗೆ. ಇವತ್ತು ಪ್ರತಿಯೊಬ್ಬನಿಗೂ ಕರೆಂಟ್ ಇದೆ ಇಲ್ಲ ಅನ್ನೋದು ಗೊತ್ತಿಲ್ಲ, ಎಷ್ಟು ಬೆಲೆ ಅನ್ನೋದು ಗೊತ್ತಿಲ್ಲ, ಯಾವ ಕಾಲಕ್ಕೆ ಅದಕ್ಕೆ ಮೌಲ್ಯ ಏನಂತ ಅನ್ನೋದು ಗೊತ್ತಿಲ್ಲ. ಗಂಡನ ಪಾದವೇ ಗತಿ ಅಂತ ಹೋಗ್ತಕ್ಕಂಥ ವಿಚಾರ ನಾವೆಲ್ಲ ಆ ಬುಡ್ಡಿ ಲ್ಯಾಂಪಲ್ಲಿ ಓದಿರೋದು ಸತ್ಯ ಗೊತ್ತಾಗುತ್ತೆ. ಇವತ್ತಿಗೆ ಮುಂದಿನ ಭವಿಷ್ಯ ಹೀಗಾಗಬಾರ್ದು ಅದಕ್ಕೆ ದೀಪವನ್ನು ಹಚ್ಚಿದ್ದೀವಿ. ಕಾರ್ಯಕ್ರಮದಲ್ಲಿ ಕಾಪಾಡೋನು ಯಾರೋ ಭಗವಂತ ಒಬ್ಬನೇ. ಅಂಥ ಭಗವಂತನ ನಂಬಿಕೆ ಇಟ್ಕೊಂಡು ಇವತ್ತು ನಾವು ನೀವು ಹೇಳಬೇಕಾದ ಸಂಸ್ಕಾರ ನಮಸ್ಕಾರವನ್ನು ಹೇಳ್ತಕ್ಕಂಥ ವಿಚಾರದಲ್ಲಿ ಏನು ಹೇಳಬೇಕು ಹೇಳಿ? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.